ಉನ್ನತವಾದ ಸ್ಥಾನ ಮಾನ ಎಲ್ಲವೂ ಸಿಗಬೇಕಾಗಿದ್ದರೆ ಅದು ಧರ್ಮದಿಂದ ಸಿಗತ್ತೆ. ಅಧರ್ಮ ಅನ್ಯಾಯವನ್ನ ಮಾಡುವಂತಹ ಜನರು ಸಾಕಷ್ಟು ಉನ್ನತ ಸ್ಥಾನದಲ್ಲಿ ಮೆರೆಯುವಂತೆ ಕಾಣುತ್ತಾರೆ. ಅದು ಶಾಶ್ವತ ಅಲ್ಲ. ಅಧರ್ಮದಿಂದ ಪ್ರಾರಂಭದಲ್ಲಿ ಅಭಿವೃದ್ಧಿ ತೋರ್ತದೆ. ಸುಳ್ಳು ಮಾತಾಡಿದರೆ, ಲಂಚ ತೆಗೆದುಕೊಂಡ್ರೆ, ಅನ್ಯಾಯ ಮಾಡಿದರೆ, ಅಧರ್ಮ ಮಾಡಿದರೆ ನಮಗೆ ಸುಖ ಆಗತ್ತೆ, ಬೇಕಾದಷ್ಟು ದುಡ್ಡು ಬರ್ತದೆ, ಅಧಿಕಾರ ಸಿಗ್ತದೆ ಅಂತ ಅನಿಸ್ತದೆ. ಅದು ಬಹಳ ದಿವಸ ಉಳಿಯೋದಿಲ್ಲ. ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡೋ. ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತಿದೆ. ಹೀಗಾಗಿ 8 ಅಂಗಗಳಿಂದ ಸಹಿತವಾಗಿ ನಮಸ್ಕಾರ ಮಾಡಬೇಕು. ಆ 8 ಅಂಗಗಳಲ್ಲಿ ಶಿರಸ್ಸು ಒಂದು. ಉರಸ ಎದೆ ನೆಲಕ್ಕೆ ಹತ್ತಬೇಕು, ಶಿರಸ ತಲೆ ನೆಲಕ್ಕೆ ಹತ್ತಬೇಕು, ದೃಷ್ಟ್ಯ ಕಣ್ಣಿನಿಂದ ಒಂದು ಸಲ ಭಗವಂತನನ್ನ ಅಥವಾ ಗುರುಗಳನ್ನ ಯಾರಿಗೆ ನಮಸ್ಕಾರ ಮಾಡ್ತೀವೋ ಅವರನ್ನ ನೋಡ್ಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ಮನಸ್ಸಿನಿಂದ ಅವರ ಗುಣಗಳ ಚಿಂತನೆ ಮಾಡಬೇಕು. ಮಾತಿನಿಂದ ಅವರ ಸ್ತುತಿಯನ್ನು ಮಾಡಬೇಕು, ಭಗವಂತನ ಸ್ತುತಿಯನ್ನ. ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ, ಕಾಲು ಕೈ ಜಾನುಭ್ಯಾಂ ಮೊಳಕಾಲು ಇವುಗಳೆಲ್ಲ ನೆಲಕ್ಕೆ ಹತ್ತಬೇಕು. ಹೀಗೆ ಆ ಭಗವಂತನ ನಮಸ್ಕಾರ ಮಾಡಿದರೆ ಅದು ಸಾಷ್ಟಾಂಗ ನಮಸ್ಕಾರ ಅಂತ. ಸಾಮಾನ್ಯವಾಗಿ ಕೆಟ್ಟ ಕೆಲಸ ಮಾಡುವಾಗ ಮನುಷ್ಯನಿಗೆ ಯಾರಿಗೂ ಗೊತ್ತಾಗಬಾರದು ಅಂತ ಇರುತ್ತೆ. ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಿರಬಾರದು. ಆದರೆ ಒಳ್ಳೆ ಕೆಲಸ ಮಾಡುವಾಗ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಪೇಕ್ಷೆ ಇರ್ತದೆ. ಆದರೆ ಶಾಸ್ತ್ರದ ರಹಸ್ಯ ಏನು ಅಂದರೆ, ಯಾವುದನ್ನು ಮನುಷ್ಯ ಗೊತ್ತು ಮಾಡ್ತಾನೆ ಅದು ಹೋಗಿಬಿಡುತ್ತದೆ ಅಂತ. ಪಾಪ ಎಲ್ಲರಿಗೆ ಗೊತ್ತಾಗುವಂತೆ ತಾನು ಹೇಳಿಕೊಂಡ್ರೆ ಆ ಪಾಪ ಹೋಗಿಬಿಡುತ್ತದೆ. ಗೊತ್ತಾದರೆ ಅಲ್ಲ, ಇವನು ಹೇಳಿಕೊಂಡರೆ. ನಾನಿಂತಹ ಪಾಪ ಮಾಡಿದ್ದೇನೆ ಅಂತ ಹೇಳಿಕೊಂಡ್ರೆ ಆ ಪಾಪ ಹೋಗ್ತದೆ. ಪುಣ್ಯವನ್ನು ಹೇಳಿಕೊಂಡ್ರೆ ಪುಣ್ಯವೂ ಹೋಗ್ತದೆ. ಆದರೆ ಮನುಷ್ಯನಿಗೆ ಬೇಕಾದದ್ದು ಪುಣ್ಯ ಉಳಿಯಬೇಕು, ಪಾಪ ಹೋಗಬೇಕು. ಆದರೆ ಇವನು ಮಾಡೋ ಪ್ರಯತ್ನ ವಿಪರೀತ. ಪುಣ್ಯವನ್ನು ಹೇಳಿಕೊಳ್ತಾನೆ, ಅದು ಹೋಗಿಬಿಡುತ್ತದೆ. ಆದರೆ ಉಳಿಸಿಕೊಳ್ಬೇಕು ಅಂತ ಇವನಿಗೆ ಅಪೇಕ್ಷೆ ಇದೆ. ಆದರೆ ಅದು ಕಳ್ಕೊಳ್ಳಿಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತಾನೆ. ಪಾಪವನ್ನು ಕಳೆದುಕೊಳ್ಳಬೇಕು ಅಂತ ಇಚ್ಛೆ ಇದೆ, ಆದರೆ ಯಾರ ಮುಂದೂ ಹೇಳ್ಕೊಳ್ಳೋದಿಲ್ಲ. ಹೀಗಾಗಿ ಅದು ಹೋಗುವುದೇ ಇಲ್ಲ. ಶರೀರದ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡು ಅಷ್ಟು ಊರಿನ ಬಗ್ಗೆಯೂ ಅಭಿಮಾನ ಇಟ್ಕೋ. ನಂದೇನು ಹೋಗೋದಿದೆ, ತಿನ್ನೋದು ಒಗೆಯೋದು, ಕಂಡಲ್ಲಿ ಹೊಲಸು ಮಾಡೋದು. ಯಾರಿದ್ರೇನು ಯಾರು ಬಿದ್ರೇನು ಸತ್ರೇನು, ನಂದೇನು ಹೋಗೋದು ಅಂತ ಅನಬೇಡ. ನಿನ್ನ ಶರೀರದ ಮೇಲೆ ಎಷ್ಟು ಅಭಿಮಾನ ಮಾಡ್ತೀಯೋ ನಿನ್ನ ಊರಿನ ಮೇಲೆ ಅಷ್ಟೇ ಅಭಿಮಾನ ಮಾಡು. ಇದು ನನ್ನ ಊರು ಅಂತ ಭಾವಿಸು. ನಿನ್ನ ಶರೀರದ ಒಂದೊಂದು ಅಂಗಾಂಗಗಳ ಮೇಲೆ ಹೇಗೆ ಅಭಿಮಾನ ಮಾಡ್ತೀಯ, ಊರಿನ ಎಲ್ಲ ಮನೆಯ ಮೇಲೂ ಅಷ್ಟೇ ಅಭಿಮಾನ ಮಾಡು. ತನ್ನ ಮನೆ ಸ್ವಚ್ಛ ಮಾಡೋದು, ಆಚೆ ಈಚೆ ನೋಡೋದು, ಯಾರಿಲ್ಲ ಅಂದ್ರೆ ಕಸ ತೆಗೆದು ಇನ್ನೊಬ್ಬರ ಮನೆಗೆ ಹಾಕೋದು ಮಾಡಬೇಡ. ಈ ಕೈ ಏನು ಈ ಕೈ ಏನು ಎಲ್ಲವೂ ಒಂದೇ ಶರೀರದ ಅಂಗಗಳು ತಾನೆ. ಈ ಮನೆ ಏನು ಆ ಮನೆ ಏನು ಎಲ್ಲವೂ ಒಂದೇ ಶರೀರದ ಅಂಗಗಳು ಅನ್ನುವ ರೀತಿಯಲ್ಲಿ ಊರಿನ ಎಲ್ಲ ಮನೆಯ ಮೇಲೆ, ಎಲ್ಲ ಮನೆಯೊಳಗಿದ್ದ ಜನರ ಮೇಲೆ, ಅವರ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಮಾಡು.